टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ಇನ್ನು ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟಿ ರಮ್ಯಾ ಆಕ್ರೋಶದ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಕಾಲ್ತುಳಿತ ಸುಮ್ಮನೆ ಸಂಭವಿಸೋದಿಲ್ಲ, ಸೃಷ್ಟಿಯಾಗಿರೋದು. ಒಬ್ಬರ ತಪ್ಪಲ್ಲ, ಭಾಗಿಯಾಗಿರೋ ಪ್ರತಿಯೊಬ್ಬರ ವೈಫಲ್ಯ. ಸರ್ಕಾರ, ಪೊಲೀಸ್, ಆರ್ಸಿಬಿ, ಕೆಎಸ್ಸಿಎ ಜನರ ತಪ್ಪಿದೆ. ಕ್ರೀಡಾ ವಿಜಯವನ್ನ ಆಚರಿಸೋಕ್ ಬಂದಂತ ಅಭಿಮಾನಿಗಳು 11 ಮುಗ್ಧ ಜನರ ಸಾವಿಗೆ ಕಾರಣ ಕಂಡುಹಿಡಿಯಲೇಬೇಕು. ನ್ಯಾಯ ಒದಗಿಸುವುದಕ್ಕೆ ಪ್ರಾಮಾಣಿಕ ಆತ್ಮಾವಲೋಕನ ಅಗತ್ಯ ಅಂತ ರಮ್ಯಾ ಪೋಸ್ಟ್ ಅನ್ನು ಮಾಡಿದ್ದಾರೆ. 11 ಜನರ ಸಾವಾಗಿದೆಯಲ್ಲ, ಮುಗ್ಧರ ಸಾವಿಗೆ ಕಾರಣ ಕಂಡುಹಿಡಿಬೇಕು ಅಂತ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಂಗಳ ಇದ್ದಾರೆ, ಅವರಿಂದನೂ ಕೂಡ ಡೀಟೇಲ್ ಅನ್ನ ಕೇಳಿ ಪಡಿತೀನಿ. ಸೊ ಇದೀಗ ಗೊತ್ತಾಗ್ತಾ ಇರುವಂತ ಕೆಲವೊಂದು ವಿಚಾರಗಳ ಪ್ರಕಾರ ರಮ್ಯಾ ಅವರು ಮಾಡಿರುವಂತ ಪೋಸ್ಟ್, ಈ ಪೋಸ್ಟ್ ನಲ್ಲಿ ಏನಿದೆ ಅಂತ ಕೇಳ್ತೀನಿ. ಮಂಗಳ, ಇಲ್ಲಿ ರಮ್ಯಾ ಅವರು ಮಾಡಿರುವಂತ ಪೋಸ್ಟ್ ಪ್ರಕಾರವಾಗಿ ಸರ್ಕಾರ, ಪೊಲೀಸ್, ಆರ್ಸಿಬಿ ಹಾಗೆ ಕೆಎಸ್ಸಿಎ ಎಲ್ಲರೂ ಕೂಡ ಜವಾಬ್ದಾರಿ ಅನ್ನೋ ರೀತಿಯಾಗಿ ಅದೇ ಅರ್ಥದಲ್ಲಿ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಮಂಗಳ? ಅಫ್ಕೋರ್ಸ್ ಚೈತ್ರ, ಅಂದರೆ ಇದು ಯಾರೋ ಒಬ್ರದ್ದು ತಪ್ಪಲ್ಲ, ಇದರಲ್ಲಿ ಭಾಗಿಯಾಗಿದ್ದ ಎಲ್ಲರದ್ದು ಕೂಡ ತಪ್ಪಿದೆ. ಬರೀ ಏನು ಪೊಲೀಸರಾಗಿರಲಿ ಮತ್ತು RCB ಅವರಾಗಿರ್ಬೋದು ಅವ್ರದ್ದೇ ತಪ್ಪಲ್ಲ, ಸರ್ಕಾರದ್ದು ತಪ್ಪಿದೆ. ಜೊತೆಗೆ ಏನು ಅಲ್ಲಿ ಪಬ್ಲಿಕ್ ಸೇರಿದ್ರು ಅವ್ರದ್ದು ಕೂಡ ತಪ್ಪಿದೆ. ಸೊ ಈ ಥರ ಪಬ್ಲಿಕ್ ಎಲ್ಲ ಸೇರ್ತಾರೆ ಅಂತ ಗೊತ್ತಿದ್ದಾಗ ಅದಕ್ಕೆ ಸರಿಯಾದ ಒಂದು ರೀತಿ ಭದ್ರತೆ ಕೊಡಬೇಕಾಗಿರೋವಂಥದ್ದು ಎಲ್ಲರೂ ಕರ್ತವ್ಯ ಆಗಿರುತ್ತೆ. ಸೊ ಹೀಗಾಗಿ ಸಾಮೂಹಿಕವಾಗಿ ಇಲ್ಲಿ ಎಲ್ಲರೂ ವೈಫಲ್ಯರಾಗಿದ್ದಾರೆ ಅನ್ನೋ ಒಂದು ಮಾತನ್ನು ರಮ್ಯಾ ಅವರು ತಮ್ಮ ಪೋಸ್ಟ್ ಮೂಲಕ ಹೇಳಿರುವಂಥದ್ದು. ಅಂದರೆ ಈ ಥರದ್ದೊಂದು ಮೆರವಣಿಗೆ, ಅದರ್ವೈಸ್ ಏನಾದರೂ ಒಂದು ಈ ಥರ ಸನ್ಮಾನ ಸಮಾರಂಭ ಮಾಡಬೇಕು ಅಂತ ಅಂದ್ಕೊಂಡಾಗ ಮುಂಚೆನೇ ಕ್ರೇಜ್ ಗೊತ್ತಿತ್ತಲ್ವಾ, ಒಂದು ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗಿತ್ತು. ಜೊತೆಗೆ ಏನು ಯಾವ ಥರ ಅವ್ರಿಗೆ ಭದ್ರತೆ ಕೊಡಬೇಕು ಅನ್ನೋದನ್ನ ಮುಂಚೆನೇ ಪ್ಲಾನ್ ಮಾಡಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡ್ಬೋದಾಗಿತ್ತು. ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ಥರ ಎಲ್ಲರನ್ನೂ ಗುಂಪುಗೂಡ್ಕೊಂಡು ಒಂದು ಅವ್ರಿಗೆ ಒಂದು ಸನ್ಮಾನ ಸಮಾರಂಭ ಆಗಿರ್ಬೋದು, ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೊಂದಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ.